ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SATS ಕರ್ನಾಟಕ ತಂತ್ರಾಂಶದಲ್ಲಿ 2025-26ನೇ ಸಾಲಿನ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಮೊದಲು ನಾವು ಡೆಲಿವರಿ ಚಲನನ್ನು ರಿಸೀವ್ ಮಾಡ್ಕೋಬೇಕು. ಹೇಗೆ ಡೆಲಿವರಿ ಚಲನನ್ನು ರಿಸೀವ್ ಮಾಡ್ಕೊಳ್ಳೋದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ SATS ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಈ ಒಂದು ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ಹೊಸ ವಿಧಾನ OTP ಮೂಲಕ ನಾವು ಲಾಗಿನ್ ಆಗಬೇಕು. ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿ ನಿಮ್ಮ ಶಾಲೆಯ ಯೂಸರ್ ID ಎಂಟ್ರಿ ಮಾಡಿ, ಆನಂತರ OTPಯನ್ನು ಪಡ್ಕೊಂಡು ನೀವು ಲಾಗಿನ್ ಆಗಿ OTPಯನ್ನು ಎಂಟ್ರಿ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. OTP ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಹಾಗೆಯೇ ನಾವು ಲಾಗಿನ್ ಆಗ್ತೇವೆ. ಸ್ನೇಹಿತರೆ, ನಾವೀಗ ಲಾಗಿನ್ ಆಗಿದ್ದೇವೆ. ಎಡಭಾಗದಲ್ಲಿ ಸಾಕಷ್ಟು ಮೆನುಗಳಿದೆ, ನಾವಿಲ್ಲಿ ನೋಡ್ಬೋದು. ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರಿಸೀವ್ ಡೆಲಿವರಿ ಚಲನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು ರಿಸೀವ್ ಡೆಲಿವರಿ ಚಲನ್ ಡೀಟೇಲ್ ಅಂತೇಳಿ ಇರ್ತದೆ. ಅಕಾಡೆಮಿಕ್ ಇಯರನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಇದು ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನ್ ನಂಬರ್ ಇದು. ಓಕೆ, ಇದು ಹೈಪರ್ ಲಿಂಕ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲೆಲ್ಲ ಡೀಟೇಲ್ ಎಲ್ಲ ಬಂದಿದೆ, ಡೇಟ್ ಇದೆ. ಓಕೆ, ಈ ಒಂದು ಬ್ಲೂ ಕಲರ್ ಚಲನ್ ನಂಬರ್ ಇದೆಯಲ್ಲ, DC ಚಲನ್ ನಂಬರು, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತೇಳಿ ಇದೆ. ಓಕೆ, ನಾವಿಲ್ಲಿ ನೋಡ್ಬೋದು ತರಗತಿ ಇದೆ. ಓಕೆ, ಟೋಟಲ್ ನಮ್ಮ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಓಕೆ, ನೆಕ್ಸ್ಟ್ ನಾವಿಲ್ಲಿ ಟೆಕ್ಸ್ಟ್ ಬುಕ್ ರಿಕ್ವೈರ್ಡ್ ಇದೆ, ಎಷ್ಟನ್ನು ನಾವು ಕೇಳಿದ್ವಿ. ಹಾಗೆಯೇ ಟೆಕ್ಸ್ಟ್ ಬುಕ್ ಸಪ್ಲೈಡ್ ಅಂತೇಳಿ ಇದೆ. ಓಕೆ, ಈ ಒಂದು ಟೇಬಲನ್ನು ನಾವು ಗಮನಿಸ್ಬೋದು. ಓಕೆ, ಟೋಟಲ್ ಟೆಕ್ಸ್ಟ್ ಬುಕ್ ರಿಸೀವ್ಡಲ್ಲಿ ಇಲ್ಲಿ 0 ಇದೆ. ನಾವು ರಿಸೀವ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಂಬರ್ ಬರ್ತದೆ. ನಾವೀಗ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಂದು ತರಗತಿಯನ್ನು ನಾವು ಪ್ರತ್ಯೇಕವಾಗಿ ರಿಸೀವ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಕ್ಲಾಸ್ 1 ಇದೆಯಲ್ಲ, ಆ ಒಂದು ಬ್ಲೂ ಕಲರ್ ನಂಬರ್ ಇದೆಯಲ್ಲ, ಆ ಒಂದು ಕ್ಲಾಸ್ ಅಂತೇಳಿ ಆ ಒಂದು ಕಾಲಮಲ್ಲಿರ್ತಕ್ಕಂಥ ಒಂದು ನಂಬರ್ ಮೇಲೆ ನೀವು ಕ್ಲಿಕ್ ಮಾಡುವೆ. ನಂತರ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತೇಳಿ ಬರ್ತದೆ. ಇಲ್ಲಿ ಡೇಟ್ ಇದೆ, ರಿಸೀವ್ ಡೇಟ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟನ್ನು ಒಂದು ತರಗತಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಓಕೆ, ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಆ ತರಗತಿಯ ಎಲ್ಲ ಟೈಟಲ್ಗಳು ಕೂಡ ಇಲ್ಲಿ ತೋರಿಸಲಾಗ್ತದೆ. ಓಕೆ, ಟೈಟಲ್ ಕೋಡ್ ಇದೆ, ಟೈಟಲ್ ನೇಮ್ ಇದೆ. ಓಕೆ, ಎಷ್ಟು ಪುಸ್ತಕಗಳನ್ನು ನಾವು ಬೇಡಿಕೆ ಕೊಟ್ಟಿದ್ವಿ, ಹಾಗೆಯೇ ಎಷ್ಟು ಪುಸ್ತಕಗಳನ್ನು ಸರಬರಾಜು ಮಾಡಲಾಗಿದೆ ಅಂತೇಳಿ, ಗುಡ್ ಕಂಡೀಷನ್ ಅಂತೇಳಿ ಇಲ್ಲಿ ಎಲ್ಲ ಕೂಡ ನಂಬರ್ ಬಂದಿರ್ತದೆ. ಓಕೆ, ನೋಡ್ಕೊಳ್ಳಿ ಒಮ್ಮೆ ಎಲ್ಲ ಸರಿಯಾಗಿದೆಯಾ ಅಂತೇಳಿ. ಎಷ್ಟು ಬುಕ್ಕನ್ನು ನಾವು ರಿಕ್ವೆಸ್ಟ್ ಕೊಟ್ಟಿದ್ವಿ, ಎಷ್ಟು ಬುಕ್ಕನ್ನು ಸಪ್ಲೈ ಮಾಡಿದ್ದಾರೆ, ಎಷ್ಟು ಬುಕ್ಕನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಎಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಸೇವ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಅಂತೇಳಿ ಕೇಳಲಾಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಡೇಟಾ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಈಗ ನಾವು ಒಂದು ತರಗತಿಯ ಎಲ್ಲ ಟೈಟಲ್ಗಳನ್ನು ನಾವೀಗ ರಿಸೀವ್ ಮಾಡ್ಕೊಂಡಿದ್ದೇವೆ. ನಾವಿಲ್ಲಿ ನೋಡ್ಬೋದು ಟೋಟಲ್ ಬುಕ್ಸ್ ರಿಸೀವ್ಡ್. ಓಕೆ, ಇದರಲ್ಲಿ ನಂಬರ್ ಬಂದಿದೆ. ಮುಂಚೆ 0 ಇತ್ತು, ಇವಾಗ ರಿಸೀವ್ಡ್ ಅಂತೇಳಿ ಅಲ್ಲಿ ಬಂದಿದೆ. ಎಷ್ಟನ್ನು ಸಪ್ಲೈ ಮಾಡಲಾಗಿದೆ, ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಆ ತರಗತಿ ಮುಂದೆ ತೋರಿಸಲಾಗ್ತಾ ಇದೆ. ಓಕೆ, ಇದೇ ರೀತಿ ನೀವು ಇನ್ನೊಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂತಹ ಎಲ್ಲ ಟೈಟಲ್ಗಳು ಕೂಡ ಇಲ್ಲಿ ಓಪನ್ ಆಗ್ತದೆ. ಅದನ್ನೆಲ್ಲವನ್ನು ಒಮ್ಮೆ ನೋಡಿಕೊಂಡು ಎಷ್ಟು ಬುಕ್ಗಳನ್ನು ಸರಬರಾಜು ಮಾಡಲಾಗಿದೆ, ಎಷ್ಟು ಪುಸ್ತಕಗಳನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತೇಳಿ ನೋಡಿಕೊಂಡು ಸೇವ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಡೇಟಾ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ನಂತರ ಮುಂದಿನ ತರಗತಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇದೇ ರೀತಿ ನಾವು ಎಲ್ಲ ಟೈಟಲ್ಗಳನ್ನು ಕೂಡ ರಿಸೀವ್ ಮಾಡಿಕೊಂಡು ಸೇವ್ ಮಾಡಬೇಕು. ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಕ್ಲಾಸ್ 1 to 7 ಇದೆಯಾ, ಅಥವಾ 1 to 5 ಇದೆಯಾ, ಹೈಸ್ಕೂಲ್ ಆದರೆ 8th, 9th, 10th, ಈ ರೀತಿ ನಿಮ್ಮ ಎಲ್ಲ ತರಗತಿಗಳನ್ನು ನೀವು ಓಪನ್ ಮಾಡಿಕೊಂಡು ಎಲ್ಲ ಟೈಟಲ್ಗಳನ್ನು ಕೂಡ ನೀವು ರಿಸೀವ್ ಮಾಡ್ಕೋಬೇಕು. ಓಕೆ, ಆ ನಂತರ ನೀವು ಬುಕ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರ್ತದೆ. ಇಲ್ಲ ಅಂದರೆ ಬುಕ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಎಲ್ಲ ಎಂಟ್ರಿ ಮಾಡಿದ ಮೇಲೆ ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಆನಂತರ ಜನರೇಟ್ ಚಲನ್ ಆಪ್ಷನನ್ನು ಕ್ಲಿಕ್ ಮಾಡಿ. ಚಲನ್ ಜನರೇಟ್ ಆಗ್ತದೆ. ಮೊಬೈಲ್ನಲ್ಲಾದರೆ PDF ಆಗಿ ಬರದೇ ಇರ್ಬೋದು, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ PDF ಡೌನ್ಲೋಡ್ ಆಗ್ತದೆ. ಈ ನಂತರ ನಾವು ಟೆಕ್ಸ್ಟ್ ಬುಕ್ಕನ್ನು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.